ಕಾಲ್ ಮಾಡಿದ್ದು ಮಂಡೇ ಈವ್ನಿಂಗ್. ಇನ್ಸಿಡೆಂಟ್ ಫ್ಲೆಕ್ಸ್ ಬ್ಯಾನರ್ ರಿಮೂವ್ ಮಾಡಿದ್ದು ಮಂಡೇ ಮಾರ್ನಿಂಗ್. ಯಾಕೆ ಅವರು ಆ ಥರ ಮಾತಾಡಿದ್ರು? ಯಾಕೆ ಅವಶ್ಯ ಶಬ್ದಗಳು ಬಯಸಿದ್ರು? ಹಾಂ ಸರ್, ಅದೇ ಅವರಿಗೆ ಯಾರು ಏನು ಹೇಳಿದ್ರು ಅಂತ ನನಗೆ ಗೊತ್ತಿಲ್ಲ ಸರ್. ಅವರಿಗೆ ಇನ್ಫಾರ್ಮೇಶನ್ ಹೆಂಗೆ ಅದು ಕನ್ವೆ ಆಯಿತು, ಏನಂತ ಕನ್ವೆ ಆಯಿತು ಅಂತ ನನಗೆ ಗೊತ್ತಿಲ್ಲ. ಐ ಡೋಂಟ್ ನೋ. ಐ ಟ್ರೈ ಟು ಕನ್ವೆ ಟು ಸರ್ ಅದು ಯಾವುದೇ ಪೊಲಿಟಿಕಲಿ ಮೋಟಿವು ಅಥವಾ ಬೇರೆ ಏನು ಕೆಟ್ಟ ಇಂಟೆನ್ಷನ್ ಇಂದಾನೂ ಅಲ್ಲ. ಒಂದೇ ಒಂದು ಬ್ಯಾನರ್ನ ಮಾತ್ರ ಪ್ರಾಬ್ಲಮ್ ಆಗ್ತಿದ್ದರಿಂದ ಮಾತ್ರ ತೆಗೆದಿಟ್ಟಿದ್ದೀವಿ ಅಷ್ಟೇ. ಅದನ್ನ ನಾವು ನಿಮ್ಮ ಮುಖಂಡರುಗಳಿಗೂ ತಿಳಿಸಿದ್ವಿ ಅಂತಾನು ನಾವು ಹೇಳಿದ್ವಿ ಸರ್ ಅವರಿಗೆ. ಪರ್ಮಿಷನ್ ಇತ್ತಾ ಮೇಡಮ್ ಬ್ಯಾನರ್ಗಳಿಗೆ ಏನಾದರೂ ಸರ್ ಕೊಟ್ಟಿದ್ರು? ರಿಟರ್ನ್ ಪರ್ಮಿಷನ್ ಇರಲಿಲ್ಲ ಸರ್. ಅವ್ರು ನನಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು. ಫಂಕ್ಷನ್ ಇದ್ದಿದ್ದು ಟ್ಯೂಸ್ಡೇ ಇದ್ದಿದ್ದರಿಂದ, ಟೈಮ್ ಕಮ್ಮಿ ಇದ್ದಿದ್ದರಿಂದ ಅಂತ ಬೇಗ ಪ್ರೊಸೆಸ್ ಮಾಡ್ಕೊಡಿ ಅಂತ ನಾವು ಅವ್ರಿಗೆ ಹೇಳಿದ್ವಿ. ಸರ್ ಈವ್ನಿಂಗ್ ಇದೆ, ಯಾರು ಸ್ಟಾಫ್ಸ್ಗಳಿಲ್ಲ, ಆಗೋಗಿದೆ 5:30 ಆಗಿತ್ತು, ಸ್ಟಾಫ್ಸ್ಗಳಿಲ್ಲ ಸರ್, ಈಗ ಅದನ್ನು ಪ್ರೊಸೆಸ್ ಮಾಡ್ಲಿಕ್ಕಾಗಲ್ಲ, ನಾನು ಮಂಡೇ ಮಾಡ್ಕೊಡ್ತೀನಿ, ಬಟ್ ನೀವು ಇದನ್ನ ಕಟ್ಟೋದಾದ್ರೆ ಕಟ್ಕೊಳ್ಳಿ ಅಂತ ಹೇಳಿದ್ವಿ ಸರ್ ಅವರಿಗೆ. ನಾವು ಟೈಮ್ ಕಮ್ಮಿ ಇದ್ದಿದ್ದರಿಂದ ಅವರು ರಿಕ್ವೆಸ್ಟ್ ಮಾಡ್ಕೊಂಡ್ರು. ಸೊ ಕಟ್ಕೊಳ್ಳಿ, ನಾನು ಮಂಡೇ ಅರ್ಲಿ ಮಾರ್ನಿಂಗ್ ಇದನ್ನ ಬಂದು ನಾವು ರಿಕ್ವೆಸ್ಟ್ನ ಎಟ್ ದ ಅರ್ಲಿಯೆಸ್ಟ್ ವಿ ವಿಲ್ ಗಿವ್ ಯು ದ ಪರ್ಮಿಷನ್ ಅಂತ ನಾವು ರಿಟರ್ನ್ ಪರ್ಮಿಷನ್ ಅಂತ ನಾವು ಹೇಳಿದ್ವಿ ಸರ್. ನಿಮ್ಮ ಕಡೆ ಏನೇ ತಪ್ಪಿದ್ದವ ಸರ್? ನಾವು ವಿ ಹ್ಯಾವ್ ಡನ್ ವಾಟ್ ಇಸ್ ದೇರ್ ವಿತ್ ಇನ್ ದ ಲೀಗಲ್ ಪರ್ಮಿಟ್ಸ್. ಅದು ಪ್ರಾಬ್ಲಮ್ ಆಗ್ತಿದ್ರಿಂದ ನಾವು ಅದನ್ನ ಒಂದನ್ನು ತೆರವುಗೊಳಿಸ್ಬಿಟ್ಟು ನಾವು ಅವ್ರಿಗೆ ಇನ್ಫಾರ್ಮ್ ಕೂಡ ಮಾಡಿದ್ವಿ ಸರ್. ಹಿಂಗೆ ತೆಗ್ದಿಟ್ಟಿದ್ದೀವಿ, ಪಕ್ಕದಲ್ಲಿ ಕಟ್ಕೊಳ್ಳಿ ಅಂತ ನಾವು ಹೇಳಿದ್ವಿ ಸರ್. ಸೇಫ್ ಆಗಿರೋ ಜಾಗದಲ್ಲಿ, ತೊಂದರೆ ಆಗದೆ ಇರೋಂಥ ಜಾಗದಲ್ಲಿ ಕಟ್ಟಿ ನೀವು, ನಮ್ದೇನು ತೊಂದರೆ ಇಲ್ಲ. ಯಾರು ಅದಕ್ಕೆ ಅಬ್ಜೆಕ್ಟ್ ಮಾಡಿರಲಿಲ್ಲ ಸರ್. ಯಾರು ಅದಕ್ಕೆ ಏನು ಅಬ್ಜೆಕ್ಷನ್ ಇರಲಿಲ್ಲ. ದೇ ವರ್ ಫ್ರೀ ಟು ಟೈ ವೇರ್ ಎವರ್ ದೇ ವಾಂಟೆಡ್, ಲೈಕ್ ಇನ್ ಅ ಸೇಫ್ ಪೊಸಿಷನ್. ಕಟ್ಟೋದಕ್ಕೆ ಅವ್ರಿಗೆ ದೇ ಹ್ಯಾಡ್ ಆಲ್ ದ ಪರ್ಮಿಷನ್. ಮೇಡಮ್, ಈಗ ಸರ್ಕಾರದ ಒಂದು ಕರ್ತವ್ಯದಲ್ಲಿದ್ದರು ಪೌರಾಯುಕ್ತರು, ಈ ರೀತಿ ಕಾಂಗ್ರೆಸ್ ಮುಖಂಡಿತ ಮಾಡೋದು ಎಷ್ಟು ಮಾತ್ರ ಸರಿ ಅಂತ ಸರ್? ವಿ ಡಿಂಟ್ ಎಕ್ಸ್ಪೆಕ್ಟ್ ದಿಸ್ ಫ್ರಮ್ ಸರ್. ಈ ಥರ ಮಾತಾಡ್ತಾರೆ ಅಂತ ನಮ್ಗೆ ಅವ್ರ ಮೇಲೆ ಗೌರವ ಇದೆ, ಇವತ್ತಿಗೂ ಇದೆ, ಇತ್ತು ಕೂಡ. ಒಳ್ಳೆಯವರೇನೆ, ಬಟ್ ಈ ಥರ ಯಾಕೆ ಮಾತಾಡಿದ್ರು ಅಂತ, ಅಥವಾ ಅವ್ರಿಗೆ ಯಾರು ರಾಂಗ್ ಆಗಿ ಕನ್ವೆ ಮಾಡಿರ್ಬೋದು ಸರ್ಗೆ ಮೆಸೇಜ್ನ. ನನಗೂ ಕೇಳಿದೆ, ಸೊ ನೀವು ಯಾಕೆ ಹಿಂಗೆ ಮಾತಾಡ್ತಿದ್ದೀರಿ ನನಗೆ ಗೊತ್ತಾಗ್ತಿಲ್ಲ, ಬಟ್ ನಮ್ಮದು ಬೇರೆ ಏನು ಇಂಟೆನ್ಷನ್ ಇಲ್ಲ ಸರ್ ಅಂತ ನನಗನ್ಸುತ್ತೆ. ಇಟ್ ವಾಸ್ ರಾಂಗ್ಲಿ ಕನ್ವೇಡ್ ಟು ಸರ್. ಯಾ ಮೇಡಮ್, ದೂರ ಏನಕ್ಕೆ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಕೊಟ್ಟಿಲ್ಲ ಸರ್. ಮೇಲಧಿಕಾರಿಗಳ ಗಮನಕ್ಕೆ? ಹೌದು, ನಾನು DC ಸರ್ಗೆ, PD ಸರ್ ಗಮನಕ್ಕೆ ತಂದಿದ್ದೀನಿ ಸರ್. ಮೇಡಮ್, ಪೌರ ಕಾರ್ಮಿಕರು ಏನಕ್ಕೆ ಪ್ರೊಟೆಸ್ಟ್ ಮಾಡ್ತಿದ್ರು ಅಂತ ಮೇಡಮ್? ಸರ್ ಅದು ಆಕ್ಚುಲಿ ಅದನ್ನ ಬಿಚ್ಚಿದ್ದೆ ಅವರು ಸರ್. ಅವರು ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ ಇಬ್ರು ಬಿಚ್ಚಿದ್ರು ಸರ್. ಸೊ ಅವರು ಯಾರದು ಹಂಗೆ ಸೊಳ್ಳೆ ಮಕ್ಕಳು ಅಂತೆಲ್ಲ ಬಂದಿದ್ದಾರೆ, ಅದು ಅವರು ಡೆಫಿನೆಟ್ಲಿ ಇಟ್ ಹ್ಯಾಸ್ ಹರ್ಟೆಡ್ ದೇರ್ ಸೆಂಟಿಮೆಂಟ್. ಇವರು ಕೂಡ ಪೌರ ಕಾರ್ಮಿಕರು ಕೂಡ ಬೈದಿದ್ದಾರೆ. ಪೌರ ಕಾರ್ಮಿಕರನ್ನ ಸ್ಪೆಸಿಫಿಕ್ ಆಗಿ ಬೈದಿಲ್ಲ, ಬಟ್ ಅದನ್ನ ಬಿಚ್ಚಿದ್ದೆ ಅವರು ಸರ್. ಅಲ್ಲಿ ಹೆಲ್ತ್ ಇನ್ಸ್ಪೆಕ್ಟರ್ ಅದನ್ನ ಪೌರ ಕಾರ್ಮಿಕರು ಬಿಚ್ಚಿದ್ದೆ ಅವರು, ಫ್ಲೆಕ್ಸ್ ಬೋರ್ಡ್ ನ ತೆಗ್ದಿದ್ದೆ ಅವರು. ಪರ್ಟಿಕ್ಯುಲರ್ ನಿಮ್ಮನ್ನ ಟಾರ್ಗೆಟ್ ಮಾಡಿ ಮಾತಾಡಿದ್ದಾರೆ ಅಂತ ನಂಗೆ ಗೊತ್ತಿಲ್ಲ ಸರ್. ಅದು ಅದರಲ್ಲಿ ಹಂಗೆ ಬರ್ತಾ ಇದೆ. ಯಾ